ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸೆಮಿ ಬ್ರೈಡಲ್ ಡಿಸೈನ್ನ ತೊಗೊಂಡು ಬಂದಿದ್ದೀನಿ. ಚೂರು ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. 6 ಎಳೆ ದಾರ ತೊಗೊಂಡಿದ್ದೀನಿ. 10.75 ನೀಡಲ್ ತೊಗೊಂಡಿದ್ದೀನಿ. ಫಸ್ಟ್ಗೆ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದ್ಸತಿ ಲಾಕ್ ಮಾಡ್ಕೊತೀನಿ, ಸೆಕ್ಯೂರ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ. 2 ಸತಿ ಲಾಕ್ ಆದಮೇಲೆ ಇಲ್ಲಿ ಒಂದು ಬೀಡ್ ಹಾಕೋತಾ ಇದ್ದೀನಿ, ಹಾರ್ಟ್ ಶೇಪಿನ ಬೀಡು. ಸೊ ಹಾರ್ಟ್ ಶೇಪಿನ ಬೀಡ್ನ ಇನ್ಸರ್ಟ್ ಮಾಡಿಕೊಂಡೆ. ಬೀಡ್ನ ಹಾಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಂಡೆ. ಈಗ ಇಲ್ಲಿ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಕ್ರಾಸ್ ಆಗಿ ಇಟ್ಕೊಂಡು ಒಂದು ಟ್ರಿಪಲ್ ಕ್ರೋಶಾ ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. 2ರಿಂದ 1 ಸತಿ, 2ರಿಂದ 1 ಸತಿ, ಕೊನೆ 2ರಿಂದ 1 ಸತಿ. ಒಂದು ಟ್ರಿಪಲ್ ಕ್ರೋಶಾ ಕಂಬ ಆಯಿತು. ಈಗ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 1, 2 2 ಚೈನ್ ಹಾಕೊಂಡು ನೀಡಲ್ ಮೇಲೆ 1 ಸತಿ ದಾರ ತಗೊಂಡು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಸೊ ನಾವೇನು ತ್ರಿಬಲ್ ಕ್ರೋಶಾ ಮಾಡ್ಕೊಂಡಿದ್ರಿ ಆ ಗ್ಯಾಪಲ್ಲಿ ಹಾಕಿ 2ರಿಂದ 1 ಸತಿ ದಾರ ಆಚೆ ತೆಗಿಬೇಕು. ಮತ್ತೆ 2ರಿಂದ 1 ಸತಿ ದಾರ ಆಚೆ ತೆಗೆದ್ರೆ ಡಬಲ್ ಕ್ರೋಶಾ ಕಂಬ ಆಯಿತು. ಇದು 2ನೇ ಡಬಲ್ ಕ್ರೋಶಾ ಕಂಬ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಗ್ಯಾಪಲ್ಲಿ ಹಾಕಿ ದಾರ ಹಿಂದೆ ಹಿಂದೆ ಎಳೆದ್ರೆ 3 ದಾರ ಇರುತ್ತೆ. 2ರಿಂದ 1 ಸತಿ ದಾರ ಆಚೆ ತೆಗಿಬೇಕು, ಮತ್ತೆ 2ರಿಂದ 1 ಸತಿ ದಾರ ಆಚೆ ತೆಗಿಬೇಕು. ಇದು ಡಬಲ್ ಕ್ರೋಶಾ ಕಂಬ. 3 ಡಬಲ್ ಕ್ರೋಶಾ ಕಂಬ ಆಗಿದೆ. 4ನೇ ಡಬಲ್ ಕ್ರೋಶಾ ಕಂಬ, 5ನೇ ಡಬಲ್ ಕ್ರೋಶಾ ಕಂಬ, 6ನೇ ಡಬಲ್ ಕ್ರೋಶಾ ಕಂಬ, 7ನೇ ಡಬಲ್ ಕ್ರೋಶಾ ಕಂಬ, 8ನೇ ಡಬಲ್ ಕ್ರೋಶಾ ಕಂಬ, 9ನೇ ಡಬಲ್ ಕ್ರೋಶಾ ಕಂಬ, 10ನೇ ಡಬಲ್ ಕ್ರೋಶಾ ಕಂಬ, 11ನೇ ಡಬಲ್ ಕ್ರೋಶಾ ಕಂಬ, 12ನೇ ಡಬಲ್ ಕ್ರೋಶಾ ಕಂಬ. ಒಟ್ಟು 12 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಹನ್ನೆರಡು ಡಬಲ್ ಕ್ರೋಶಾ ಕಂಬ ಆಗಿದೆ. ಈಗ ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ 2, 3 ಸಾರಿ ಲಾಕ್ ಮಾಡ್ಕೊಂಡಿದ್ದೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಹಾಕೊಂಡು 4 ಮನೆ ಗ್ಯಾಪ್ನ ಬಿಟ್ಟು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೀವು ಬಟ್ಟೆನ ಟರ್ನ್ ಮಾಡಿಕೊಂಡು ಕೂಡ ಲಾಕ್ ಮಾಡ್ಕೋಬಹುದು. ನಾನು ಹಾಗೆ ಮಾಡ್ಕೋತಾ ಇದ್ದೀನಿ. ಸೊ 4 ಮನೆ ಬಿಟ್ಟು 4ನೇ ಮನೆಗೆ ಲಾಕ್ ಮಾಡ್ಕೊಂಡೆ. ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಇನ್ನೂ 4 ಮನೆ, 4ನೇ ಮನೆಗೆ ಲಾಕ್ ಮಾಡ್ಕೊಳ್ಳಿ. ನಾವೇನು ಡಬಲ್ ಕ್ರೋಶಾ ಮಾಡ್ಕೊಂಡಿದ್ರಿ ಅಲ್ಲಿ ಮೇಲ್ಗಡೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. ಆ ಗ್ಯಾಪಲ್ಲಿ 4ನೇ ಮನೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ವಿಡಿಯೋದಲ್ಲಿ ಕಾಣಿಸಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. 4ನೇ ಮನೆಗೆ ನಾನು ಲಾಕ್ ಮಾಡ್ಕೊಂಡೆ. ಮತ್ತೆ 4 ಚೈನ್ ಹಾಕೋಬೇಕು. ಕೊನೆಯಲ್ಲಿರುವಂತ ಲಾಕ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡೆ. ನೋಡಿ ಈ ತರ ಯು ಶೇಪಲ್ಲಿ ಬಂದಿದೆ. ನಾವೇನು ಚೈನ್ ಹಾಕಿದ್ರಿ ಅದು. ಈಗ ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ. 1, 2 2 ಚೈನ್ ಹಾಕೊಂಡು ನೀಡಲ್ ಮೇಲೆ 1 ಸತಿ ದಾರ ತಗೊಳ್ಳಿ. 2 ಚೈನ್ ಹಾಕೊಂಡಿದ್ದೀನಿ. ನೀಡಲ್ ಮೇಲೆ 1 ಸತಿ ದಾರ ತಗೊಂಡು ನಾವೇನು 4 ಚೈನ್ ಹಾಕಿದ್ರಿ ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್. ಆ ಗ್ಯಾಪಲ್ಲಿ ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. 2ರಿಂದ 1, 2ರಿಂದ 1.
ಸೊ ಮತ್ತೆ ಗ್ಯಾಪಿಗೆ ಹಾಕಿ ಎರಡನೇ ಡಬಲ್ ಕ್ರೋಶೆ ಕಂಬ ಮಾಡ್ಕೋತಾ ಇದ್ದೀನಿ. 2ರಿಂದ 1, 2ರಿಂದ 1. ಮೂರನೇ ಡಬಲ್ ಕ್ರೋಶೆ ಕಂಬ ಮಾಡ್ಕೋತಾ ಇದ್ದೀನಿ. 2ರಿಂದ 1, 2ರಿಂದ 1. ನಾಲ್ಕನೇ ಡಬಲ್ ಕ್ರೋಶೆ ಕಂಬ ಮಾಡ್ಕೋತಾ ಇದ್ದೀನಿ. 2ರಿಂದ 1, 2ರಿಂದ 1. ಸಾರಿ, 2ರಿಂದ 1. ಇಲ್ಲಿ 4 ಡಬಲ್ ಕ್ರೋಶೆ ಕಂಬ ಆದ್ಮೇಲೆ ದಾರ ಸ್ವಲ್ಪ ಮೇಲೆ ತೆಗೆದು ಬೀಡ್ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ರೌಂಡ್ ಬೀಡು 2 ಸೈಜಿಂದು ರೌಂಡ್ ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡ್ಕೋತಾ ಇಲ್ಲ. ಇಲ್ಲಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ ಗ್ಯಾಪ್ ಅಲ್ಲಿ ಹಾಕಿ ಡಬಲ್ ಕ್ರೋಶೆ ಕಂಬ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಬೀಡ್ ಲಾಕ್ ಮಾಡಿಲ್ಲ ಫ್ರೆಂಡ್ಸ್. ಸೊ ಒಂದು ಡಬಲ್ ಕ್ರೋಶೆ ಆಯ್ತು. ಇದು ಎರಡನೇ ಡಬಲ್ ಕ್ರೋಶೆ ಕಂಬ. ಸಾರಿ, ಒಂದು ಡಬಲ್ ಕ್ರೋಶೆ ಆಗಿದೆ. ಇನ್ನು ಎರಡನೇ ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. 2ರಿಂದ 1, ಮತ್ತೆ 2ರಿಂದ 1. ಮೂರನೇ ಡಬಲ್ ಕ್ರೋಶೆ ಕಂಬ, 2ರಿಂದ 1, 2ರಿಂದ 1. ನಾಲ್ಕನೇ ಡಬಲ್ ಕ್ರೋಶೆ ಕಂಬ, 2ರಿಂದ 1, ಮತ್ತೆ 2ರಿಂದ 1. ಈ ತರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಎಲ್ಲರೂ ಟ್ರೈ ಮಾಡಿ. ಈಗ ಇಲ್ಲಿ ನಾವೇನು 4 ಚೈನ್ ಹಾಕೊಂಡಿದ್ರಿ ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. 4 ಚೈನ್ ಲಾಕ್ ಮಾಡಿರುವಂತ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಂಡೆ ಡಿಸೈನ್ ನ. ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. ಇದು ನೀವು ಚೈನ್ ಹಾಕೊಂಡಲೇನೆ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕೊಂಡಿದ್ದೀನಿ, ನೀವು ಹಾಕೋಬೇಡಿ. ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಸೊ ಒಂದು ಡಬಲ್ ಕ್ರೋಶೆ ಕಂಬ ಆಗಿದೆ. ಎರಡನೇ ಡಬಲ್ ಕ್ರೋಶೆ ಕಂಬ, ಮೂರನೇ ಡಬಲ್ ಕ್ರೋಶೆ ಕಂಬ, ನಾಲ್ಕನೇ ಡಬಲ್ ಕ್ರೋಶೆ ಕಂಬ. 4 ಡಬಲ್ ಕ್ರೋಶೆ ಕಂಬ ಆದ್ಮೇಲೆ ದಾರನ ಮೇಲೆ ತೆಗೆದು ಮತ್ತೊಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. 2 ಸೈಜ್ ಇಂದು ರೌಂಡ್ ಬೀಡ್ ತಗೊಂಡಿದ್ದೀನಿ ಫ್ರೆಂಡ್ಸ್, ಗೋಲ್ಡ್ ಕಲರ್. ಇಲ್ಲಿ ನಾನು ಯಾವುದೇ ಬೀಡ್ ನ ಲಾಕ್ ಮಾಡ್ಕೋತಾ ಇಲ್ಲ. ಸೊ ಡೈರೆಕ್ಟ್ ಆಗಿ ಹಾಕಿ ನೀಡಲ್ ಮೇಲೆ ಒಂದ್ಸತಿ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. 2ರಿಂದ 1 ಸತಿ, 2ರಿಂದ 1 ಸತಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಎರಡನೇ ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. 2ರಿಂದ 1 ಸತಿ, ಮತ್ತೆ 2ರಿಂದ 1 ಸತಿ. ಇದು ಮೂರನೇ ಡಬಲ್ ಕ್ರೋಶೆ ಕಂಬ. ನಾಲ್ಕನೇ ಡಬಲ್ ಕ್ರೋಶೆ ಕಂಬ. 4 ಡಬಲ್ ಕ್ರೋಶೆ ಕಂಬ ಆಯ್ತು. ಈಗ ನಾವೇನು 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ, ಆ ಲಾಕಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡೆ. ನೋಡಿ ಡಿಸೈನ್ ಈ ತರ ಬರ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮತ್ತೆ ಇಲ್ಲಿ 2 ಚೈನ್ ಹಾಕೋತೀನಿ. ನೀವು ಹಾಕೋಬೇಡಿ, ಡಿಸೈನು ಸ್ವಲ್ಪ ದೊಡ್ಡದಾಗುತ್ತೆ. ಸೊ ನನಗೆ 2 ಹಾಕದ್ಮೇಲೆ ಗೊತ್ತಾಯ್ತು ಇಲ್ಲಿ 2 ಚೈನ್ ಬೇಡವಾಗಿತ್ತು ಅಂತ. ಸೊ ಡೈರೆಕ್ಟ್ ಆಗಿ ನೀವು ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ ಕಂಬ, 1 ಬೀಡ್ ಆದ್ಮೇಲೆ ಮತ್ತೆ 4 ಡಬಲ್ ಕ್ರೋಶೆ ಕಂಬ. ಸೊ 1 ಆಯ್ತು. ಇದು ಎರಡನೇ ಡಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಮೂರನೇ ಡಬಲ್ ಕ್ರೋಶೆ ಕಂಬ, ನಾಲ್ಕನೇ ಡಬಲ್ ಕ್ರೋಶೆ ಕಂಬ, ಸೊ 4 ಕಂಬ ಆದ್ಮೇಲೆ ದಾರನ ಮೇಲೆ ತೆಗೆದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಸೊ ಬೀಡ್ ಲಾಕ್ ಮಾಡ್ಕೊಂಡಲ್ಲೇ ಮತ್ತೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋತಾ ಇದ್ದೀನಿ. ಎರಡನೇ ಡಬಲ್ ಕ್ರೋಶೆ ಕಂಬ, ಸಾರಿ ಫ್ರೆಂಡ್ಸ್, ಒಂದು ಡಬಲ್ ಕ್ರೋಶೆ ಕಂಬ ಆಯ್ತು. ಎರಡನೇ ಡಬಲ್ ಕ್ರೋಶೆ ಕಂಬ,
ಮೂರನೇ ಡಬಲ್ ಕ್ರೋಶ ಕಂಬ, ನಾಲ್ಕನೇ ಡಬಲ್ ಕ್ರೋಶ ಕಂಬ, 4 ಕಂಬ ಆಗಿದೆ. ಡೈರೆಕ್ಟಾಗಿ ನಾನು ಈ ತರ ಕಾಣುತ್ತೆ ಡಿಸೈನು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಡಿಸೈನು ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಎಳೆದು ಹಾಕ್ಕೊಳಕ್ ಹೋಗ್ಬೇಡಿ, ಸುಕ್ಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಡಿಸೈನ್‌ನ ಲಾಕ್ ಮಾಡಿದೆ. ಈಗ ಚೈನ್ ಹಾಕೋತೀನಿ. 1, 2, 3. 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಡಿಸೈನ್ ಈ ತರ ಇದೆ. ಸೊ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ಸೊ ಈ ತರ ಡಿಸೈನ್‌ನ ಕಲಿಯೋದ್ರಿಂದ ಫ್ರೆಂಡ್ಸ್ ನಂತರ ಮನೇಲಿ ಯಾರ್ಯಾರು ಇರ್ತೀರ ಹೌಸ್ ವೈಫ್ಸು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರತ್ರನೂ ನಾವು ಅಮೌಂಟ್ ಕೇಳೋ ಅವಶ್ಯಕತೆ ಇರಲ್ಲ. ನಮ್ಗೇನ್ ಬೇಕು ಬೇಸಿಕ್ ನೀಡ್ಸು ಅದನ್ನ ನಾವು ಇದೇ ತರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹಾಕೊಂಡ್ಬಿಡ್ಬೋದು. ಸೊ ಎಲ್ರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಡಿಸೈನ್‌ನ ಲಾಸ್ಟಿಗೆ ಬಂದಿದ್ದೀನಿ. ಸೊ ಒಂದ್ ಸತಿ ಲಾಕ್ ಮಾಡಿದ್ದೆ. ಈಗ ಪಕ್ಕದಲ್ಲೇ ಇನ್ನೂ ಒಂದ್ ಸತಿ ಲಾಕ್ ಮಾಡ್ತಾ ಇದ್ದೀನಿ. 2 ಸತಿ ಲಾಕ್ ಆದ್ಮೇಲೆ ದಾರನ ಸ್ವಲ್ಪ ಮೇಲೆ ತೆಗೆದು ನಾನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಕಟ್ ಮಾಡಿಕೊಂಡು ದಾರನ ಸ್ವಲ್ಪ ಲೈಟಾಗಿ ಈ ಥರ ಎಳೆದ್ರೆ ಅದು ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ನಾವು ಹಾಕಿರುವಂಥ ಡಿಸೈನು ನೋಡಿ ಈ ಥರ ಬಂದಿದೆ ಡಿಸೈನು. ತುಂಬ ಅಂದರೆ ತುಂಬ ಈಸಿ. 1-1.5 ಅವರಲ್ಲೆಲ್ಲ ಸ್ಯಾರಿ ಪೂರ್ತಿ ಹಾಕ್ಕೊಂಬಿಡ್ಬೋದು. ಇಲ್ಲಿ ನಾನು ಯಾವುದೇ ಕುಚ್ಚು ಹಾಕಿಲ್ಲ. ನಿಮಗೆ ಬೇಕು ಅಂದರೆ ಕುಚ್ಚು ಕಟ್ಕೊಳ್ಳಿ. ನನಗೆ ಕುಚ್ಚು ಇಲ್ದಲೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ನಾನು ಅದಕ್ಕೆ ಕುಚ್ಚು ಹಾಕಿಲ್ಲ. ನೋಡಿ ಡಿಸೈನ್ ಈ ಥರ ಬರುತ್ತೆ. ಇದು ಸೆಮಿ ಬ್ರೈಡಲ್ ಡಿಸೈನ್ ಅಂತಾನೆ ಕರಿಬೋದು. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಎಲ್ಲ ಟ್ರೈ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಆಲ್.